ಅವೈಜ್ಞಾನಿಕ ಟೋಲ್ಗೇಟ್ ಅಳವಡಿಕೆಗೆ ಶಾಸಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟೋಲ್ಗೇಟ್ ಬಳಿ ರಾತ್ರಿ ಜೆಡಿಎಸ್ ಶಾಸಕಿ ಕರೆಮ್ಮ ಪ್ರೊಟೆಸ್ಟ್ ಕೂತರು. ದೇವದುರ್ಗದ ಕಾಕರಗಲ್ಲ ಬಳಿ ಒಂದು ಅವೈಜ್ಞಾನಿಕ ಟೋಲ್ಗೇಟ್ ಅನ್ನ ಸ್ಥಾಪನೆ ಮಾಡಿದ ಅಳವಡಿಕೆ ಮಾಡಿದ್ದಕ್ಕೆ ಸ್ಥಳೀಯ ಶಾಸಕಿ ಕರೆಮ್ಮ ಪ್ರೊಟೆಸ್ಟ್ ಮಾಡಿದ್ದಾರೆ. ಜೆಡಿಎಸ್ ಶಾಸಕಿ ಅವರು ಟೋಲ್ಗೇಟ್ ಬಳಿಯ ರಾತ್ರಿ ಪ್ರೊಟೆಸ್ಟ್ ಕೂತಿದ್ದಾರೆ. ದೇವದುರ್ಗದ ಕಾಕರಗಲ್ ಬಳಿ ಶಾಸಕಿ ಕರೆಮ್ಮ ಪ್ರೊಟೆಸ್ಟ್ ಕೂತಿರೋದು. 40 ಕಿಲೋಮೀಟರ್ ಅಂತರದಲ್ಲಿ 2 ಟೋಲ್ಗೇಟ್ ಇದೆ. ಒಂದು ಟೋಲ್ ಗೇಟ್ನ ರದ್ದುಪಡಿಸಬೇಕು. ಮಿನಿಮಮ್ 60 ಕಿಲೋಮೀಟರ್ ಡಿಸ್ಟೆನ್ಸ್ ಇರಬೇಕು. ನಿನ್ನೆ ಕೆಡಿಪಿ ಸಭೆಯಲ್ಲೂ ಇದರ ಬಗ್ಗೆ ದೇವದುರ್ಗ ಶಾಸಕಿ ಕರೆಮ್ಮ ಪ್ರತಿಭಟನೆ ಮಾಡಿದ್ರು. ಕೆಡಿಪಿ ಸಭೆಯಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡಿದ ನಂತರ ನೇರವಾಗಿ ಆ ಟೋಲ್ ಗೇಟ್ಗೆ ಬಂದು ಕೂತರು. ಟೋಲ್ ಗೇಟ್ನಲ್ಲೇ ಕೂತು ಪ್ರತಿಭಟಿಸಿದ್ರು. ಈ ಟೋಲ್ ಗೇಟ್ ಅನ್ನು 2ರಲ್ಲಿ 1 ಟೋಲ್ ಗೇಟ್ ಅನ್ನು ತೆರವು ಮಾಡಬೇಕು, ಇದು ಅವೈಜ್ಞಾನಿಕ ಮತ್ತು ಜನರ ಜೇಬಿಗೆ ಬರೆ ಬೀಳ್ತಾ ಇದೆ ಅಂತ ಹೇಳಿ ಪ್ರತಿಭಟನೆ ಕೂತರು. ದೇವದುರ್ಗ ಶಾಸಕಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಎದುರು ನಿನ್ನೆ ಆಕ್ರೋಶ ಹೊರ ಹಾಕಿದ್ರು. ಕೆಡಿಪಿ ಸಭೆಯ ಸಂದರ್ಭದಲ್ಲಿ ಇಲ್ಲ ಅಟ್ ಎನಿ ಕಾಸ್ಟ್ ಅದನ್ನ ನೀವು ರಿಮೂವ್ ಮಾಡಲೇಬೇಕು ಅಂತ ಹೇಳಿ ಅಲ್ಲೂ ಕೂಡ ಪ್ರತಿಭಟನೆ ಕೂತಿದ್ರು. ಅದಾದ್ಮೇಲೆ ಮತ್ತೆ ಸಂಜೆ ಅದರ ರಾತ್ರಿ ನಂತರ ಆ ಟೋಲ್ ಗೇಟ್ಗೆ ಹೋಗಿ ಅಲ್ಲೇ ಕೂತು ನಾನು ಇಲ್ಲೇ ಇರ್ತೀನಿ, ನೀವು ಟೋಲ್ ಗೇಟನ್ನು ತೆರವು ಮಾಡೋವರೆಗೂ ನಾನು ಪ್ರತಿಭಟನೆಯಲ್ಲಿ ನಿರತರಾಗಿರ್ತೀನಿ ಅಂತ ಟೋಲ್ ಗೇಟಲ್ಲೇ ಕೂತರು. ಟೋಲ್ ಗೇಟಲ್ಲೇ ಮಲ್ಕೊಳ್ಳೋ ವ್ಯವಸ್ಥೆಗಳನ್ನು ಮಾಡಿಕೊಂಡ್ರು. ಅವರ ಒಂದಿಷ್ಟು ಜನ ಬೆಂಬಲಿಗರು ಕೂಡ ಅವ್ರಿಗೆ ಸಾಥ್ ಕೊಟ್ಟರು. ನಿನ್ನೆ ಕೆಡಿಪಿ ಸಭೆಯಲ್ಲೂ ಕೂಡ ನಿನ್ನೆ ಪ್ರತಿಭಟನೆ ಆಯ್ತು. ಆ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಿ.